ಮೊನ್ನೆ ತಾನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಮ್ಮ ಶಾಸಕರನ್ನ ಬಿಜೆಪಿ ನಾಯಕರು ಸೆಳೆಯೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಮಾಡಿದರು. ಈ ಆರೋಪಕ್ಕೆ ಪುಷ್ಟಿ ನೀಡುವಂತೆ ಈಗ ಶಾಸಕರೊಬ್ಬರು ಮಾತನಾಡಿದ್ದಾರೆ. ಆಪರೇಷನ್ ಕಮಲದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯ ಕಾರ್ಯದರ್ಶಿ BR ಪಾಟೀಲ್ ಮಾತನಾಡಿದ್ದಾರೆ. 2 ತಿಂಗಳ ಹಿಂದೆ ಬಿಜೆಪಿಯವರು ನನ್ನನ್ನು ಸಂಪರ್ಕ ಮಾಡಿದರು, ಖುದ್ದು ನನಗೆ ಆಫರ್ ಕೊಟ್ಟಿದ್ದು ನಿಜ ಅಂತ BR ಪಾಟೀಲ್ ಹೇಳಿಕೊಂಡಿದ್ದಾರೆ. ಮುಖ್ಯಮಂತ್ರಿಯ ರಾಜಕೀಯ ಸಲಹೆಗಾರ BR ಪಾಟೀಲ್ ಮಾತನಾಡಿದ್ದಾರೆ. ಜೊತೆಗೆ ಎಲೆಕ್ಷನ್ ಖರ್ಚು ನೋಡ್ಕೋತೀವಿ ಅಂತ ಬಿಜೆಪಿಯವರು ಆಫರ್ ಕೊಟ್ಟರು, ಬೇರೆ ಬೇರೆ ಆಫರ್ ಕೂಡ ಮಾಡಿದ್ರು ಅಂತ ಅವರು ಮಾತನಾಡಿದ್ದಾರೆ. 2 ತಿಂಗಳ ಹಿಂದೆ ನನಗೆ ಒಬ್ಬರು ಸಂಪರ್ಕ ಮಾಡಿ ನನ್ನ ಹತ್ರ ಮಾತಾಡಿ, ನೀವು ನಮ್ಮ ಕಡೆ ಬರಬೇಕು, ನಾವು ಎಲ್ಲ ಚುನಾವಣೆ ಖರ್ಚು ಹೆಚ್ಚೆಲ್ಲ ನೋಡ್ಕೋತೀವಿ, ಆಮೇಲೆ ಗೆದ್ದು ಬಂದ ಮೇಲೆ ಮಂತ್ರಿ ಮಾಡ್ತೀವಿ ಅಂತ ಏನೇನೋ ಅದೆಲ್ಲ ಹೇಳಿದ್ರು. ನಾನು ಅದನ್ನು ಒಪ್ಪಲಿಲ್ಲ. ಅದನ್ನು ನೇರವಾಗಿ ಬಂದು ನಾನು ಮುಖ್ಯಮಂತ್ರಿ ಕಿವಿಗೆ ಹಾಕಿದ್ದೀನಿ, ಈ ಥರ ಆಗಿದೆ ಅಂತೇಳಿ. ಅವರೀಗ ಏನೋ 40 ಜನ ಬರ್ತಾಯಿದ್ದಾರೆ, 4 ಜನ ಮಂತ್ರಿಗಳು ಮಾತಾಡಿದ್ದಾರೆ, ಇದೆಲ್ಲ ಸುಳ್ಳಿದು. ಯಾರೂ ಬಿಟ್ಟೋಗಲ್ಲ. ನಮ್ಮ ಸರ್ಕಾರ ಗಟ್ಟಿಯಾಗಿದೆ. ಆಮೇಲೆ ನಾವು ಭಾಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ. ಯಾರೂ ಕೂಡ ಬಿಟ್ಟೋಗಲ್ಲ. ನಮಗೆ 50 ಕೋಟಿ ಆಫರ್ ಮಾಡ್ತಾರೆ. ಅದೇ ಶಾಮನೂರು ಶಿವಶಂಕರಪ್ಪನವ್ರಿಗೇನೋ ಅವ್ರ ಹತ್ರ ದುಡ್ಡಿನ ವ್ಯವಹಾರ ಮಾಡಲಿಕ್ಕಿಲ್ಲ. ಶಾಮನೂರು ಶಿವಶಂಕರಪ್ಪನವರು ಏನೋ ಹಿಂದುಳಿದ ವರ್ಗದ ಆಯೋಗದ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ಅವ್ರಿಗೆ ಸಂಪರ್ಕ ಮಾಡಿದರು ಅಂತ CM ಅವರೇ ಸಭೆಯಲ್ಲಿ ಹೇಳಿದ್ರು, ಶಾಸಕಾಂಗ ಪಕ್ಷದ ಸಭೆಯಲ್ಲಿ. ತಮಗೆ ಆಫರ್ ಮಾಡಿದಾಗ ತಮ್ಮ ರಿಯಾಕ್ಷನ್ ಏನಿತ್ತು, ಏನು ಹೇಳಿದ್ರಿ? ಯಾರು ಅವ್ರ ಕಡೆಯಿಂದ ಯಾರು ತಮ್ಮನ್ನ? ಅದು ಹೆಸರು ಹೇಳಲ್ಲ ನಾನು. ಮುಖ್ಯಮಂತ್ರಿಗೆ ಅದು ಹೇಳಿದೆ ನಾನು. ಯಾರು ಬಿಜೆಪಿಯಿಂದ ಇದು ಮಾಡಿದ್ರು? ಹೇಳ್ದಲ್ಲ, ನೀವು ರಾಜೀನಾಮೆ ಕೊಟ್ಟು ಬರ್ರಿ, ನಿಮ್ಗೆ ಎಲೆಕ್ಷನ್ ಗೆಲ್ಲಿಸ್ತೀವಿ, ಖರ್ಚು ಕೊಡ್ತೀವಿ, ನಾವೆಲ್ಲ ಮುಂದೆ ಮಂತ್ರಿ ಮಾಡ್ತೀವಿ ಅಂತ. ಬರೀ ಚುನಾವಣಾ ಖರ್ಚ? ಎಲ್ಲ ರಾಜ್ಯದವರು ಬರೀ ಚುನಾವಣಾ ಖರ್ಚ ಮತ್ತೇನಾದ್ರು ಆಫರ್ ಮಾಡಿದ್ರು ಸರ್? ನಾನು ಅದು ಬೇಡೋನು ಅಲ್ಲ, ಕೇಳೋನು ಅಲ್ಲ. ನೀವು ಬಿಡೋದಿಲ್ಲ, ಅವ್ರ ಕಡೆಯಿಂದ ಆಫರ್ ಮಾಡಿ ಅವರು ಟ್ಯಾಕಲ್ ಮಾಡಿ ನೋಡಿದ್ರು. ನನಗೇನೋ ಇದ್ರ ಬಗ್ಗೆ ಹೆಚ್ಚಿಗೆ ನಾನು ಇದನ್ನ ಆಗಲಿಲ್ಲ, ಪ್ರೋಕ್ ಆಗಲಿಲ್ಲ, ಬಿಟ್ಬಿಟ್ರು. ಹೊರಟು. ಯಾವಾಗ ಆಗಿತ್ತು ಸರ್ ಇದು? 2 ತಿಂಗಳ ಹಿಂದೆ. 2 ತಿಂಗಳಿಂದ ಅಷ್ಟೇ. ಮತ್ತೆ ನಿಮ್ಮ ಕೆಲವರು ಯಾರು ಶಾಸಕರಲ್ಲಿ ಆಗಿದೆಯಾ ಸರ್? ನಿಮ್ಮ ಹತ್ರ ಯಾರಾದ್ರೂ ಹಂಚ್ಕೊಂಡಿದ್ದಾರೆ? ಇಲ್ಲ, ಯಾರು ಹೇಳಿಲ್ಲ. ಅವ್ರು ಹೇಳ್ತಾ ಇದ್ರು ಒಬ್ರಿಬ್ಬರ ಹತ್ರ ಮಾತಾಡಿದೀವಿ ಅಂತ ಹೇಳಿ. ಅದು ಗೊತ್ತಿಲ್ಲ ನನಗೆ. ಎಲೆಕ್ಷನ್ ಆದ್ಮೇಲೆ ಸರ್ಕಾರ ಬೀಳಿಸೋ ಲೆಕ್ಕಾಚಾರ ಹೆಂಗೆ ಬೀಳ್ತದೆ ಸರ್ಕಾರ? ಅಲ್ಲ, ಅವ್ರ ಪ್ರಯತ್ನ ನಡೀತಿದೆ. ಈಗ ಅವರು ಅಡ್ಡ ಮಾರ್ಗ, ವಾಮ ಮಾರ್ಗದಲ್ಲಿಂದ ಬಂದು 2 ಸಲ ಅಧಿಕಾರ ನಡೆಸಿದ್ದಾರೆ. ವಾಮ ಮಾರ್ಗದಲ್ಲಿ ಅವ್ರಿಗೆ ನಂಬಿಕೆ ಇದೆ, ನಮಗೆ ನಂಬಿಕೆ ಇಲ್ಲ. 2 ಸಲ BJP ಸರ್ಕಾರ ಬಂದಿತ್ತು, ಇದಕ್ಕೆ ಜನರ ಆಶೀರ್ವಾದ ಇತ್ತಾ, ಜನಾಧಿಕಾರ ಇತ್ತಾ? ಅಡ್ಡ ಮಾರ್ಗದಿಂದ ದಕ್ಷಿಣ ಭಾರತದಲ್ಲಿ BJP ಮೇಲೆ ಬರಲಿಕ್ಕೆ ನಾವು ಬಿಡಲ್ಲ ಅನ್ನುವಂಥದ್ದು ಸಾಬೀತಾಗಿ ಹೋಗಿದೆ ಈಗ. ಹಾಗಾಗಿ ಅವರು ಏನೇನೋ ಮಾಡ್ತಿರ್ಬೋದು, ಅದ್ರಾಗಲ್ಲ. ಈ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ. ಮಂಜುನಾಥ್, BR ಪಾಟೀಲ್ ಮಾತನಾಡಿದ್ದನ್ನು ಗಮನಿಸಿದ್ವಿ, ಮೊನ್ನೆ CM ಕೂಡ ಇದೇ ಧಾಟಿಯಲ್ಲಿ ಮಾತನಾಡಿದ್ದನ್ನು ನೋಡಿದ್ವಿ. ಪ್ರಶ್ನೆ ಇರೋದಿಷ್ಟೇ, 134 MLAಗಳು ಜೊತೆಗೆ 4 ಜನ ಪಕ್ಷೇತರ ಶಾಸಕರು ಕಾಂಗ್ರೆಸ್ ಜೊತೆಗಿದ್ದಾರೆ. ಆದರೂ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸೋ ಪ್ರಯತ್ನ ಆಗ್ತಿದೆ ಅಂತಂದ್ರೆ ಯಾಕೋ ಒಂದಿಷ್ಟು ಅನುಮಾನಗಳು ಬಂದೇ ಬರುತ್ತೆ. ಖಂಡಿತವಾಗಿ ರಕ್ಷತ್, ಏನು ವಿಧಾನಸಭಾ ಚುನಾವಣೆ ಮುಗಿದ ಮೇಲೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ಪಷ್ಟವಾದಂಥ ಬಹುಮತ ಬಂದರೂ ಕೂಡ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಚುನಾವಣೆ ನಂತರ ಇರೋದಿಲ್ಲ ಅನ್ನೋ ಮಾತುಗಳು ಪದೇ ಪದೇ ವಿರೋಧ ಪಕ್ಷದ ನಾಯಕರು ಹೇಳ್ತಾನೆ ಬಂದಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಶೋಭಾ ಕರಂದ್ಲಾಜೆ ಆಗಿರ್ಬೋದು, ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಪದೇ ಪದೇ ಲೋಕಸಭಾ ಚುನಾವಣೆ ಮುಗಿಲಿ ನಂತರ ರಾಜ್ಯ ಸರ್ಕಾರ ಏನಾಗುತ್ತೆ ಅನ್ನೋದನ್ನ ನೋಡೋಣ ಅನ್ನೋ ಮಾತನ್ನ ಪದೇ ಪದೇ ಹೇಳ್ತಿರುವಂಥದ್ದು. ಇಂದು ಎಲ್ಲ ಒಂದು ಕಡೆ ಸರ್ಕಾರವನ್ನು ಉರುಳಿಸಲಿಕ್ಕೆ ಪರೋಕ್ಷವಾಗಿ ಒಂದಷ್ಟು ಆಪರೇಷನ್ಗಳನ್ನು ಮಾಡಲಿಕ್ಕೆ BJP ನಾಯಕರು ಮುಂದಾಗಿದ್ದಾರೆ ಅನ್ನೋ ಒಂದು ಚರ್ಚೆಗಳು ಕೂಡ ನಡೀತಾ ಇತ್ತು. ಇದಕ್ಕೆ ಪೂರಕವಾಗಿ CM ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಹೇಳಿದ್ರು, ತಮ್ಮ ಶಾಸಕರನ್ನ ಸಂಪರ್ಕ ಮಾಡಿ ಆಫರ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಇದಕ್ಕೆ ಪುಷ್ಟಿ ಕೊಡುವಂತೆ ಇವತ್ತು ಏನು CM ರಾಜಕೀಯ ಕಾರ್ಯದರ್ಶಿ ಆಗಿರುವಂತಹ BR ಪಾಟೀಲ್ ಅವರು ಸ್ವತಃ ಹೇಳಿರುವಂಥದ್ದು, BJP ನಾಯಕರು ತನ್ನನ್ನ ಸಂಪರ್ಕ ಮಾಡಿದ್ರು, ಜೊತೆಗೆ ಆಮಿಷವನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾತನ್ನ ಹೇಳಿರುವಂಥದ್ದು. ಹೀಗಾಗಿ ಲೋಕಸಭಾ ಚುನಾವಣೆ ಆದ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನ ಉರುಳಿಸಲಿಕ್ಕೆ BJP ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ಯಾ ಅನ್ನೋದು ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಈಗಾಗಲೇ ಏನಂದ್ರೆ BJP ನಾಯಕರ ಪ್ರಕಾರ ಅಥವಾ ಏನು BR ಪಾಟೀಲ್ ಅವರು ಹೇಳಿರೋ ಪ್ರಕಾರ 40ಕ್ಕೂ ಹೆಚ್ಚು ಶಾಸಕರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಈಗಾಗಲೇ ಪ್ರಯತ್ನ ನಡೀತಾ ಇದೆ. ಅದರಲ್ಲೂ ಕೂಡ ಸರ್ಕಾರದ ವಿರುದ್ಧ ಯಾರೆಲ್ಲ ಅಸಮಾಧಾನಿತರಾಗಿದ್ದಾರೆ ಶಾಸಕರು, ಕಾಂಗ್ರೆಸ್ ಶಾಸಕರು, ಅವರನ್ನ ಸಂಪರ್ಕ ಮಾಡಿ ತಮಗೆ ಆಫರ್ ಮಾಡ್ತಿರುವಂಥದ್ದು ಒಪ್ಕೊಂಡಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಶಾಮನೂರು ಶಿವಶಂಕರಪ್ಪ ಆಗಿರ್ಬೋದು, ಜೊತೆಗೆ ಬೇರೆ ಯಾರು
ಯಾರು ಅಸಮಾಧಾನಿತ ಶಾಸಕರಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಸಂಪರ್ಕ ಮಾಡಿ ಅನುದಾನ ಸಿಕ್ಕಿಲ್ಲ, ಜೊತೆಗೆ ಬೇರೆ ಬೇರೆ ವಿಚಾರಗಳಲ್ಲಿ ಶಾಸಕರು ಒಂದಷ್ಟು ಅಸಮಾಧಾನ ಇದೆ, ಅಂಥವ್ರನ್ನ ಸಂಪರ್ಕ ಮಾಡಿ ಅಂಥವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಬಿಜೆಪಿ ನಾಯಕರು ಸದ್ದಿಲ್ಲದೆ ಎಲ್ಲೋ ಒಂದು ಕಡೆ ಆಪರೇಷನ್ ಕಮಲವನ್ನು ಮುಂದುವರಿಸ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂಥದ್ದು. ಯಾಕಂದ್ರೆ ಪದೇ ಪದೇ ತಾವು ಹೇಳಿಕೆಗಳನ್ನು ಗಮನಿಸ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆ ಮುಗಿಲಿ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತಾ ಇಲ್ವಾ ಅನ್ನೋ ಒಂದು ಹೇಳಿಕೆಗಳನ್ನು ಪದೇ ಪದೇ ನೀಡ್ತಾ ಇದ್ರು. ಇದು ಕೂಡ ಇಲ್ಲಿ ಕುತೂಹಲ ಕೇಳಿಸಿರುವಂಥದ್ದು. ಒಂದು ವೇಳೆ ಕಾಂಗ್ರೆಸ್ ಸರ್ಕಾರವನ್ನು ಉಳಿಸಲಿಕ್ಕೆ ಸುಮಾರು 40ರಿಂದ 45 ಶಾಸಕರು ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕಾಡ್ತಾ ಇರುವಂಥ ಪ್ರಶ್ನೆ. ಅದಕ್ಕೆ ಪೂರಕವಾಗಿ BR ಪಾಟೀಲ್ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ತಮ್ಮ 40 ಶಾಸಕರನ್ನ ಸಂಪರ್ಕ ಮಾಡಿ ಜೊತೆಗೆ 4 ಜನ ಸಚಿವರನ್ನು ಕೂಡ ಸಂಪರ್ಕ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಹೇಳಿರುವಂಥದ್ದು. ಇದು ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ರಾಜ್ಯದಲ್ಲಿ ಸರ್ಕಾರ ಇರುತ್ತಾ ಇಲ್ವಾ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿರುವಂಥದ್ದು. ಹೀಗಾಗಿ ಕಾದು ನೋಡಬೇಕು. ಈಗಾಗಲೇ ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ತಮ್ಮ ಯಾರೆಲ್ಲ ಶಾಸಕರನ್ನ ಸಂಪರ್ಕ ಮಾಡಿ ಆಮಿಷಗಳನ್ನು ಒಡ್ತಾ ಇದ್ದಾರೆ ಅನ್ನೋದನ್ನ ಹೇಳಿದ್ರು. ಹೀಗಾಗಿ ಈ ಒಂದು ಹೇಳಿಕೆ ನಿಜಕ್ಕೂ ಕೂಡ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದರೂ ಒಂದು ಶಾಕ್ ಕೊಡಲಿಕ್ಕೆ ಬಿಜೆಪಿ ನಾಯಕರು ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಕಾಡ್ತಾ ಇರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.